ನಮ್ಮ ಪ್ರತಿನಿಧಿ ಹರೀಶ್ ದೇವೇಗೌಡರನ್ನ ಮಾತನಾಡಿಸಿದ್ದಾರೆ ಬಗ್ಗೆ ಬನ್ನಿ ನೋಡೋಣ. ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಪ್ರಧಾನಿಗಳಾದಂಥ ಎಚ್.ಡಿ. ದೇವೇಗೌಡರು. ಸರ್, ಎಸ್.ಎಂ. ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಈಗ ಬರ್ತಾ ಇದೆ, ಏನು ಹೇಳ್ತೀರಿ? ನೋಡಿ, ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣ ಅವರು ಒಬ್ಬ ಹಿರಿಯ ರಾಜಕಾರಣಿ. ನಾನು ಅವರು ಇಬ್ಬರು ಒಂದೇ ಸಾರಿ ಅಸೆಂಬ್ಲಿಗೆ ಬಂದ್ವಿ. ಅವರು ದೇವರಾಜ ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿ ಆದರು. ಡೆಪ್ಟಿ ಸಿ ಎಮ್ ಆದರು ವೀರಪ್ಪ ಮೊಯ್ಲಿ ಕಾಲದಲ್ಲಿ. ಅದಾದಮೇಲೆ ಅವರೇ ಮುಖ್ಯಮಂತ್ರಿ ಆದರು. ಲೋಕಸಭೆಗೂ ಬಂದರು, ಕೇಂದ್ರದಲ್ಲಿ ಮಂತ್ರಿ ಆದರು. ಅದಾದಮೇಲೆ ವಿದೇಶಾಂಗ ಮಂತ್ರಿ ಆದರು, ಮಹಾರಾಷ್ಟ್ರ ರಾಜ್ಯಪಾಲರಾದರು. ಹೀಗೆ ಸುಮಾರು 40 ವರ್ಷಗಳ ಕಾಲ ಸುದೀರ್ಘವಾದ ವಿವಿಧ ಸ್ಥಾನಗಳಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ. ಒಬ್ಬ ಅನುಭವಿ ರಾಜಕಾರಣಿ. ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಡಲಿ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಕುಟುಂಬದವರು ಈ ಸಂಕಷ್ಟವನ್ನು ಸಹಿಸಿಕೊಳ್ಳತಕ್ಕಂಥ ಶಕ್ತಿ ಕೊಡಲಿ. ನಾನು ಇವತ್ತು ಒಬ್ಬ ಒಡನಾಡಿಯಾಗಿ ನನ್ನ ಸಹಪಾಠಿ ಕೃಷ್ಣ ಅವರು ತೀರೋಗಿದ್ದಾರೆ. ಅತೀವ ದುಃಖದಿಂದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಭಗವಂತ ಚಿರಶಾಸ್ತಿ ಕೊಡಲಿ. ಸರ್, ನೀವು ಅವರು ಸಮಕಾಲೀನರು, ನಿಮ್ಗಿಂತ 1 ವರ್ಷ ಜಾಸ್ತಿ ಎಸ್.ಎಂ. ಕೃಷ್ಣ ಅವರಿಗೆ. 1 ವರ್ಷ ನನಗೇನು ದೊಡ್ಡವರು. ಮತ್ತು ಈ ವಿರುದ್ಧ ಪಾರ್ಟಿಗಳಲ್ಲಿ ರಾಜಕಾರಣ ಮಾಡ್ಕೊ ಬಂದರೂ ಕೂಡ ನೀವು ಅವರು ಯಾವತ್ತೂ ಕೂಡ ವೈಯಕ್ತಿಕ ನಿಂದನೆ ಆಗಲಿ, ದ್ವೇಷದ ರಾಜಕಾರಣ ಆಗಲಿ ಇರಲಿಲ್ಲ. ಹಾಗಿದ್ದರೆ ನಾನು ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ತಾಯಿದ್ದೆ. ನಾವು ಖಂಡಿತ ಇಲ್ಲ. ವಿರೋಧ ಪಾರ್ಟಿಗಳಲ್ಲಿದ್ದರೂ ಕೂಡ ಒಂದು ರಾಜ್ಯದ ಹಿತದೃಷ್ಟಿ ಅಂತ ಬಂದಾಗ ಒಟ್ಟಾಗ್ತಿದ್ರಿ. ರಾಜಕೀಯದಲ್ಲಿ ಆಯಾ ಸಂದರ್ಭದಲ್ಲಿ ಕೆಲವು ಮಾರ್ಪಾಡುಗಳಾಗ್ತವೆ. ಆದರೆ ರಾಜ್ಯದ ಸೇವೆಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿದಾಗ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿದರು. ಎಸ್.ಎಂ. ಕೃಷ್ಣ ಅವರು ಅಂತಂದರೆ ಒಂದು ಶಿಸ್ತುಬದ್ಧ ರಾಜಕಾರಣ, ಶಿಸ್ತುಬದ್ಧ ಜೀವನ, ಅದ್ರ ಜೊತೆಗೆ ಒಂದು ವರ್ಣರಂಜಿತ ರಾಜಕಾರಣಿ ಅಂತೇಳಿ. ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬೇಡ. ನಾನು ಯಾವ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಅವರು ಸುದೀರ್ಘವಾಗಿ ಎಲ್ಲ ಅನೇಕ ಸ್ಥಾನಗಳನ್ನು ಅನುಭವಿಸಿದ್ದಾರೆ. ಆ ಸ್ಥಾನದಲ್ಲಿ ಕೂತು ರಾಜ್ಯದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಸೇವೆ ಸಲ್ಲಿಸಿದ್ದಾರೆ. ಅವ್ರದ್ದೊಂದು ವಿಚಾರ ಅಂತಂದರೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಕುಮಾರ್ ಅವರ ಅಪಹರಣ ಹೆಚ್ಚು ಅವರಿಗೆ ಕಷ್ಟವನ್ನು ತಂದುಕೊಟ್ಟಂತಹ ದಿನಗಳಂತ. ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ. ಕಾವೇರಿ ಹೋರಾಟದಲ್ಲೂ ನಿಮ್ಮ ಹೋರಾಟಕ್ಕೆ ಅವರು ಕೈ ಜೋಡಿಸ್ತಾ ಇದ್ರು, ವಿರೋಧ ಪಕ್ಷದಲ್ಲಿದ್ದರು. ಇದ್ದಾರೆ ಸುಮ್ಮನೆ. ಅವರು ನಮ್ಮ ಸ್ವಾಮಿಗಳು ಅವರು ಪಾದಯಾತ್ರೆ ಮಾಡಿದ್ದು ಗೊತ್ತು. ಅದೆಲ್ಲ ಬೇಡ. ಈಗ ಹೋಗ್ತಾ ಇದ್ದೀರಾ ಸರ್ ಬೆಂಗಳೂರಿಗೆ?
ನಾನು ಹೇಳಿದೆ, ಸುದೀರ್ಘವಾದ ರಾಜಕಾರಣ ಮಾಡಿ ಹಲವಾರು ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದರಿಂದ ಆ ಎತ್ತರಕ್ಕೆ ಬೆಳೆದಂಥ ರಾಜಕಾರಣಿ ನಮ್ಮ ನಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಕೆ ಸರ್, ಥ್ಯಾಂಕ್ ಯು. ಇದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ. ಸೊ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಮತ್ತು ಎಸ್ ಎಂ ಕೃಷ್ಣ ಅವರ ಈ ರಾಜಕೀಯ ಜೀವನ ಹೇಗೆ ಸಾಕ್ತು ಅದರ ಬಗ್ಗೆ ಒಂದಷ್ಟು ಮೆಲುಕು ಹಾಕ್ತಾ ಇದ್ರು. ಇನ್ನು